ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಖಿಲ ಕ್ರಿಯೇಟಿವ್ ಬ್ಲಾಗ್. ಇವತ್ತೇನಪ್ಪ ಅಂತಂದರೆ ವಿಶೇಷ. ಇವತ್ತು ಮಹಾಲಯ ಅಮಾವಾಸ್ಯೆ ಅಲ್ವಾ. ಇವತ್ತು ನಮ್ಮ ಮನೇಲಿ ಯಾವ ರೀತಿ ಪೂಜೆ ಮಾಡ್ತೀವಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಯಾವ ರೀತಿ ಆಚರಿಸ್ತೀವಿ ಆ ಮಹಾಲಯ ಅಮಾವಾಸ್ಯೆ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದು. ನಾನು ಇವತ್ತು ನಮ್ಮ ಮನೇಲಿ ಮಾಡ್ತಾ ಇದ್ದೀನಿ. ಮಹಾಲಯ ಅಮಾವಾಸ್ಯೆ ದಿನ ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ಹೋಗಿ ದೊಡ್ಡವರಿಗೆಲ್ಲ ಪೂಜೆ ಮಾಡ್ತೀವಿ. ನಾಳೆ ನನ್ನ ತಂದೆ ಮನೆಗೆ ಹೋಗ್ತೀನಿ. ನಮ್ಮ ಅಪ್ಪ ಮನೆಯಲ್ಲೂ ಕೂಡ ದೊಡ್ಡ ಗ್ರ್ಯಾಂಡಾಗಿ ಮಾಡ್ತಾರೆ. ಅಲ್ಲಿ ಕೂಡ ಯಾವ ರೀತಿ ಮಾಡ್ತಾರೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೂ ಸ್ಟಾರ್ಟ್ ಇವಾಗ ಬೆಳಗ್ಗೆ ಎದ್ದು 6 ಗಂಟೆ ಆಗಿದೆ. ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಊರಿಗೆ ಹೋಗಬೇಕು. ಇನ್ನು ಮನೇಲಿ ದೀಪ ಹಚ್ಚಿಲ್ಲ. ಅಲ್ಲಿಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ಮನೇಲಿ ದೀಪ ಹಚ್ಚೋಣ ಮುಗಿಸ್ತಾ ಇದ್ದೀನಿ. ಹಾಗೆ ಇದ್ದೀನಿ ನಮ್ಮ ಮನೆಯಲ್ಲಿ ಅಂತ ಅಂದ್ಬಿಟ್ಟು ನೋಡಿ, ಇನ್ನು ಎಲ್ಲ ರೆಡಿ ಆಗಿದೆ. ಪೂಜೆ ಒಂದು ದೀಪ ಹಚ್ಚಬೇಕು. ಹೂವೆಲ್ಲ ಹಾಕ್ಕೊಂಡು ಹೂವೆಲ್ಲ ತೊಗೊಂಡು ಬಂದಿದ್ದೆ. ಒಂದು ಸ್ವಲ್ಪ ಶಾವಂತಿಗೆ ಹೂವು ತರಬೇಕು. ಅದ್ರ ಜೊತೆ ತೊಗೊಂಬಂದು ದೀಪ ಹಚ್ಚಬೇಕು. ಎಲ್ಲ ರೆಡಿ ಆಗಿದೆ. ಅಲ್ಲಿ ಮುಗಿಸ್ಕೊಂಡು ಬಂದು ಆಮೇಲೆ ಇಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ವೆಯ್ಟ್ ಮಾಡೀನಿ. ಅಲ್ಲಿ ನಾವು ಸಮಾಧಿ ಹತ್ರ ಕೂಡ ಹೋಗಿ ಪೂಜೆ ಮಾಡ್ಕೊಂಡ್ಬಿಡ್ತೀವಿ. ನೋಡಿ, ನಾನು ಪೂಜೆ ಮಾಡಿದೆ. ಇವತ್ತು ಇಷ್ಟು ಜನಕ್ಕೂ ಇವತ್ತು ಪೂಜೆ ಮಾಡ್ತೀವಿ. ಇನ್ನು ಪೂಜೆ ಆಗಿಲ್ಲ, ಇನ್ನೂ ಹೂವು ಎಲ್ಲ ತೆಗ್ದಿಲ್ಲ. ಬಂದಮೇಲೆ ಪೂಜೆ ಎಲ್ಲ ಮಾಡಬೇಕು. ಈಗ ಊರಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಇದು ದೊಡ್ಡ ಮನೆ, ಹಳೆ ಮನೆ, ತುಂಬ ವರ್ಷದ ಹಳೆ ಮನೆ. ಏನಿಲ್ಲ ಅಂದರೂ ಒಂದು 80-100 ವರ್ಷ ಆಗಿರಬೇಕು ಈ ಮನೆಗೆ. ಇನ್ನು ತೆಗಿಬೇಕು. ಈ ಮನೆ ತೆಗೆದು ಹೊಸದಾಗಿ ಕಟ್ಟಬೇಕು. ಬನ್ನಿ ಒಳಗಡೆ ಹೋಗೋಣ. ಯಾವ ರೀತಿ ಇದೆ ಮನೆ ಒಳಗಡೆ ನೋಡ್ತಾ ಇರ್ಬೋದಲ್ಲ. ಒಳಗಡೆ ಎಲ್ಲ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಒಳಗಡೆ ಹಳೆ ಮನೆ ಆಗಿರೋದ್ರಿಂದ ಯಾವುದೋ ನೀರಿನ ವ್ಯವಸ್ಥೆ, ಪೈಪಿನ ವ್ಯವಸ್ಥೆ ಎಲ್ಲ ಡ್ರಮ್ಮೆಲ್ಲ ನೀರು ತುಂಬಿಸ್ಕೋಬೇಕು. ಇಲ್ಲಿ ಬಂದು ಒಂದು ಟೈಮಲ್ಲಿ ಇದು ನಮ್ಮ ರೂಮ್ ಆಗಿತ್ತು. ಎಂಟರೆನ್ಸಲ್ಲೇ ನಾನು ರೂಮ್ ಇಟ್ಕೊಂಡಿದ್ದೆ. ಮಿಷಿನ್ ಎಲ್ಲ ಇಟ್ಕೊಂಡು ನಾನು ರೂಮ್ ಮಾಡ್ಕೊಂಡಿದ್ದೆ. ಪೂಜೆ ಆಗೋರಿಗೆ ಅಂತಿದ್ಬೇಡಿ. ಇಲ್ಲಿ ಒಳಗಡೆ ಬಂದ ನೋಡ್ತಾ ಇದ್ದಲ್ಲ, ಇದು ಇನ್ನೊಂದು ಹಾಲ್ ಆಗಿರುತ್ತೆ ಎಂಟರೆನ್ಸು. ಇಲ್ಲಿ ಟಿ ವಿ ಎಲ್ಲ ಇಟ್ಕೊಂಡು ಇಲ್ಲೆಲ್ಲ ಕೂತ್ಕೊಳಕ್ಕೆ ಇದು ಒಂದು ಸ್ವಲ್ಪ ದೊಡ್ಡದಾಗಿದೆ ಹಾಲು. ಇದನ್ನು ಕಟ್ಟಿ ಏನಿಲ್ಲ ಅಂದರೆ ಇದು ಮುಂದೆದು ಹಿಂದೆದು ಎಲ್ಲ ಇವಾಗೇನು ಎಂಟರಾಗಿ ಬಂದ್ವಲ್ಲ ಅದು ಮತ್ತು ಇದು ಕಟ್ಟಿ ಏನಿಲ್ಲ ಅಂದರೆ ಒಂದು 50-60 ವರ್ಷ ಆಗಿರಬೇಕು. ಇನ್ನು ಮೇಯ್ನ್ ಮುಂದೆ ತೋರಿಸೋದೆಲ್ಲ ತುಂಬ ವರ್ಷದ ಹಳೇದಾಗುತ್ತೆ. ಈ ಬಾಗಿಲು ಮೇಯ್ನ್ ಎಂಟ್ರೆನ್ಸ್ ಬಾಗಿಲಾಗಿರುತ್ತೆ. ನೋಡ್ತಾ ಇರ್ಬೋದು. ಕೆಳಗಡೆ ನೆಲ ನೋಡ್ತಾ ಇದ್ದ, ಇದು ಕಪ್ಪು ಕಲ್ಲು. ಇದು ಗ್ರಾನೈಟ್ ಕಲ್ಲು. ಹಳೇದು ಕಾಲದಲ್ಲಿ ಸೆಲ್ಫ್ಗಳೆಲ್ಲ ಯೂಸ್ ಮಾಡ್ತಿದ್ದಲ್ಲ, ಏನಂತರ ಕಲ್ಲನ್ನ ನಂಗೆ ಗೊತ್ತಿಲ್ಲ. ಆ ಕಲ್ಲನ್ನ ಆವಾಗ ಹಾಕ್ತಿದ್ದು. ಎಷ್ಟು ಚೆನ್ನಾಗಿಲ್ಲ, ಹಳೆಯ ಕಾಲದ್ದು. ನೋಡಿ, ಮೇಲ್ಗಡೆ ಎಲ್ಲ ಶೀಟ್ ಹಾಕಿರೋದ್ರಿಂದ ಇವಾಗಿಂದು ಅಂತ ಒಂದು 50-60 ವರ್ಷದ್ದು. ಇವಾಗ ಎಂಟರ್ ಆಗ್ತೀವಲ್ಲ, ಇಲ್ಲಿ ನೋಡ್ತಾ ಇದು ಮೇಯ್ನ್ ಬಾಗಿಲಾಗಿರುತ್ತೆ. ಮನೆ ಮೇಯ್ನ್ ಬಾಗಿಲಾಗಿದೆ. ಇದು ಗೋಡೆ ಬಂದೆ ತುಂಬ ದೊಡ್ಡದಾಗಿದೆ. ನೋಡೋದಲ್ಲ, ಇವೆರಡು ಇತ್ತೀಚೆಗೆ ಅಂತ ಒಂದು 50-60 ವರ್ಷದ ಹಳೆಯ ಗೋಡೆ ಇವೆಲ್ಲ ಕಟ್ಟಿರೋವಂಥದ್ದು. ಸೀಟ್ ಹಾಕಿರೋದು ಇಲ್ಲಿ ಮೇಲೆ. ಇದು ಮೇಯ್ನ್ ಡೋರ್. ಅವಾಗ ಹೇಳೋದ್ನಲ್ಲ, ಮೇಯ್ನ್ ಡೋರ್ ಆಗಿದೆ ಇದು. ಇಲ್ಲೇ ನಾವೇನಾದರೂ ಪೂಜೆ ಗೀಜೆ ಮದುವೆಗೆ ಅಲ್ಲಿ ಇಲ್ಲಿ ಹೋಗೋದು, ಆಚೆಯಿಂದ ಬರೋದು ಅಂತಂದರೆ ಇದು ಮೇಯ್ನ್ ಯೂಸ್ ಮಾಡ್ತೀವಿ. ಅದು ಮಾಮೂಲಿ ಯೂಸ್ ಮಾಡ್ತೀವಿ. ಇದು ನೋಡ್ತಾ ಇಲ್ಲ, ಇವಾಗ ಎಂಟರಾದರೆ ಇದು ಮೇಯ್ನ್ ಮನೆ ಹಾಲಾಗಿರುತ್ತೆ. ಇಲ್ಲಿ ನೋಡ್ತಾ ಇಲ್ಲ ಹಾಲು. ಇಲ್ಲಿ ಕೆಳಗಡೆ ಮೇಲೆ ಇಲ್ಲಿ ನೋಡ್ತಾ ಇಲ್ಲ ಮೇಲೆ ಇದು ಕಣಜ ಆಗಿದೆ. ಕಣಜದ ಮೇಲೆ ಹತ್ತಕ್ಕೆ ಮೆಟ್ಲಿದೆ. ಮರದ ಮೆಟ್ಲು ನೋಡ್ತಾ ಇದ್ದಲ್ಲ, ಮರದ ಮೆಟ್ಲು ಮೇಲೆ ಎಲ್ಲ ಫುಲ್ಲು ವುಡ್ಡನ್ ಒಳ್ಳೆ ವರ್ಕ್ ಮಾಡಿರೋದು. ಎಲ್ಲ ಹುಡ್ಡದೆ ಮೇಲೆ ಕೂಡ ಹೋಗಿ ತೋರಿಸ್ತೀನಿ. ಆಮೇಲೆ ಫುಲ್ಲು ಹುಡ್ಡಲ್ಲೇ ವರ್ಕ್ ಮಾಡಿರೋದು. ಅದ್ರ ಮೇಲೆ ಹಂಚುಗಳು ಬಂದಿದೆ. ಇಲ್ಲಿ ನೋಡ್ತಾ ಇದೊಂದು ಚಿಕ್ಕದೊಂದು ರೂಮ್ ಇದೆ. ಇದು ಹೇಳಬೇಕು ಅಂದರೆ ಯಾರಿಗೆ ನಮ್ಮ ಮನೇಲಿ ತುಂಬ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ಈ ರೂಮು ಯಾರಿಗೆ ಸಿಗುತ್ತೆ ಅಂದರೆ ಮದುವೆ ಆಗಿ ಹೊಸದಾಗಿ ಬಂದಿತ್ತಲ್ಲ ಅಂಥವ್ರಿಗೆ, ಮದುವೆ ಆಗಿ ಫಸ್ಟ್ ಬಂದಿರೋಂಥವ್ರಿಗೆ ಒಂದು 5-6 ವರ್ಷದವರೆಗೂ ಯೂಸ್ ಮಾಡ್ಕೊತಾರೆ ಆ ರೂಮ್ನ. ಆಮೇಲೆ ಕಂಟಿನ್ಯೂಸ್ ಆಗಿ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಹಾಗೆ ನೋಡೋದಲ್ಲ, ಅದಕ್ಕೊಂದು ಕಮೆಂಟ್ ಏನೋ ಹಾಕ್ಬೇಡಿ. ಇಲ್ಲಿ ನೋಡೋದಲ್ಲ, ದೇವ್ರ ಮನೆ. ಅವಾಗಿಂದ ಇದೆ ದೇವ್ರ ಮನೆ, ದೇವರು. ಮತ್ತು ಈ ಫ್ರಿಜ್ ಹಿಂದೆಗಡೆ ಒಂದು ದೀಪ ಇಕ್ತಿದ್ದು. ಅದು ಒಂದು ದೀಪದ ಸ್ಟ್ಯಾಂಡ್ ಥರನೇ ಮಾಡಿಕ್ಬಿಟ್ಟಿದ್ದು. ಪ್ರತಿ ಬೆಳಗ್ಗೆ ಹಚ್ಬಿಟ್ರೆ ದಿನ ಪೂರ್ತಿ ಅದು ಬೆಳಗ್ತಾ ಇರ್ತಿತ್ತು ಆ ಮೂಲೆಯಲ್ಲಿ. ಆ ಫ್ರಿಜ್ ಹಿಂದೆ ಒಂದು ಮೂಲೆ ಇದೆ, ದೀಪದ್ದೇ ಒಂದು ಮೂಲೆ ಇತ್ತು. ಇವಾಗ ಅದು ತೆಗೆದುಬಿಟ್ಟಿದೆ. ಒಂದೇನಿಲ್ಲ ಒಂದು 15-20 ವರ್ಷದಿಂದ ತೆಗೆದುಬಿಟ್ಟಿದ್ದಾರೆ. ದೀಪ ಹಚ್ಚೋದಿಲ್ಲ. ನಾನು ಶೂಟ್ ಮಾಡ್ತಾ ಇಲ್ಲ ಮೇಡಮ್, ಮನೆ ಶೂಟ್ ಮಾಡ್ಕೊತಾ ಇದ್ದೀನಿ. ಆರಾಮಿದೆಯಾ? ಯಾಕೆ ಮನೆ ದೇವಸ್ಥಾನಕ್ಕೆ ಬಂದಿಲ್ಲ? ಎಲ್ಲ ಅನ್ಕತ್ತೆ ಕಬೋರ್ಡಲ್ಲಿ ಅಡುಗೆ ಐಟಮ್ಸ್ ಏನೆಲ್ಲ ಬೇಳೆ ಅದು ಇದೆಲ್ಲ ಅದೆಲ್ಲ ತೊಗೊಂಬಂದಿಟ್ಟು ಅಂಥದ್ದು. ಜೊತೆಗೆ ನಾವು ನನ್ನ ಮದುವೆ ಆಗೋ ಹೊಸದಲ್ಲಿ ಒಂದು ದೊಡ್ಡ ಅತ್ತೆ ಇತ್ತು. ನಾವೆಲ್ಲ ದೊಡ್ಡ ಕುಟುಂಬದಲ್ಲಿದ್ದಿದ್ದು. ದೊಡ್ಡ ಅತ್ತೆ ಚಿಕ್ಕ ಅತ್ತೆ ಎಲ್ಲ
ದೊಡ್ಡತ್ತೆ ಏನು ಮಾಡ್ತಿದ್ದೆ ಎತ್ತಿ ಒಳಗಡೆ ಇಟ್ಬಿಟ್ಟು ಬೀಗ ಹಾಕ್ಕೊಂಡು ಹೋಗ್ಬಿಡೋದೆಲ್ಲ ಐಟಮ್ ಎಲ್ಲನೂ ಏನು ಬೇಕೋ ಅಷ್ಟು ಮಾತ್ರ ಕೊಡೋದು ಅಡುಗೆಗೆ. ತುಂಬ ಮೆಮೊರೀಸ್ ಇದೆ. ಯಾವಾಗ ಬಂದೆ ಅಕ್ಕ? ಯಾವಾಗ ಬಂದೆ? ಸಾಯಂಕಾಲ. ಅಡುಗೆ ಮಾಡ್ತಾರಲ್ಲ ನಮ್ಮ ಮನೆ ಹೆಣ್ಮಕ್ಳು ದೊಡ್ಡವರು ಇವ್ರು ಚಿಕ್ಕವರು. ಇವಾಗ ಮಾತಾಡ್ಸ್ದವರು ದೊಡ್ಡವರು, ಇಲ್ಲಿ ಅಡುಗೆ ಮಾಡ್ತಾರೆ ಚಿಕ್ಕವರು ಎಲ್ಲರಿಗಿಂತ. ಇಲ್ಲಿ ಕೆಳಗಡೆ ನೋಡ್ತಾ ಇಲ್ಲ, ಇದು ಒಲೆ ಇತ್ತು ಫಸ್ಟಾಗಿ ಒಲೆ ಇತ್ತು. ಅದಕ್ಕೆ ಅದು ಇನ್ನೂ ಮನೆ ಇನ್ನೂ ಕಟ್ಟೇ ಇಲ್ವಲ್ಲ, ಅದಕ್ಕೋಸ್ಕರ ಏನೂ ಮಾಡಿಲ್ಲ. ಅದು ಚಿಮ್ನಿ ಮೇಲಕ್ಕೆ ಹೋಗುವಂಥದ್ದು. ಅದ್ರ ಪಕ್ಕದಲ್ಲೇ ನಾವು ಸ್ಟವ್ನ ಇಟ್ಕೊಂಡು ಅದಕ್ಕೆ ಅಂತ ಸ್ಟವ್ ಇಟ್ಕೊಂಡು ಅಡುಗೆ ಮಾಡ್ತಾ ಇದ್ದೀವಿ. ಅದಷ್ಟೇ ಮೇಲೆಲ್ಲ ಸೆಲ್ಫುಗಳಿದೆ ನೋಡೋದಲ್ಲ. ಅಡುಗೆ ಮಾಡೋದಲ್ಲಿ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಫಸ್ಟ್ ಎತ್ತಿದ ಕೈ ಅಂತ ಹೇಳ್ಬೋದು. ಏಕೆಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ. 4 ಜನ ಇದ್ದು, ಒಬ್ಬೊಬ್ಬರು ತೀರ್ಕೊಂಡಿದ್ದಾರೆ, ಇನ್ನು 3 ಜನ ಇದ್ದಾರೆ. 3 ಜನ ಅಷ್ಟೇ ಅಡುಗೆ ಮಾಡೋದ್ರಲ್ಲಿ ನಂಬರ್ 1 ಅಪ್ಪ. ನನಗಂತೂ ತುಂಬಾ ಇಷ್ಟ ಅದು ಅಡುಗೆ ಮಾಡೋದು. ಊಟ ಅಂತೂ ಚೆನ್ನಾಗಿ ಊಟ ಮಾಡ್ತೀನಿ. ನಾನಂತೂ ಅಷ್ಟು ಬರಲ್ಲ ಬಿಡಿ, ಅದಕ್ಕೆ ಅಡುಗೆ ಮಾಡೋದೆಲ್ಲ ಒಂಚೂರು ಕಾಲು ಭಾಗನೂ ಬರಲ್ಲ ನನಗೆ ಅಡುಗೆ ಮಾಡೋಕ್ಕೆ. ಏನಿದೆ ಸರ್ ಇವಾಗ ನೋಡಿ, ನಾನು ಮದುವೆ ಆಗೋ ಟೈಮಲ್ಲಿ ಅಮ್ಮಂದಿದೆಲ್ಲ ಈ ಥರ ಇವಾಗ ಅವ್ರಿಗೂ ಮದುವೆ ಆಗಿ ಪಿಳ್ಳೆಗಳಾಗಿದೆ, ಮಕ್ಕಳಾಗಿದೆ. ಜೀವನ ತುಂಬಾ ಕಲಿಸ್ಕೊಟ್ಟಿದೆ. ಮದುವೆ ಆದಮೇಲೆ ತುಂಬ ಕಷ್ಟ ನೋಡಿನಿ ಈ ಮನೆಯಲ್ಲಿ, ತುಂಬ ಕಷ್ಟ ಅನುಭವಿಸಿನಿ ಈ ಮನೆಯಲ್ಲಿ. ಈ ಕಣ್ಜ ಇದೆಯಲ್ಲ ನೋಡ್ಬೋದು, ನನ್ನ ಕಣ್ಜ ತೋರಿಸ್ಲಿಲ್ಲ ನಿಮಗೆ, ಅದಾಗಿ ತುಂಬ ಕಣ್ಜ ಆಗಿದೆ. ಇಲ್ಲಿ ಕೆಳಗಡೆ ಮೇಲೆ ಎಲ್ಲ ಕ್ಲೋಸ್ ಮಾಡಿ ಮೇಲೆ ಹತ್ತಿ ತೋರಿಸ್ತೀನಿ, ಮೇಲ್ಗಡೆ ಲೈಟ್ ಹಾಕಿ ಹೋಗಿ ನೋಡ್ತೀನಿ. ಇವೆಲ್ಲ ಅಷ್ಟು ವರ್ಷದ ಹಳೇದು ಅಂತಂದರೆ ನಮ್ಮ ಥರ 90 ವರ್ಷ 100 ವರ್ಷ ಹಳೇ ಮನೆಗಳು ಇವೆಲ್ಲ. ನೋಡಿ ಮೇಲೆ ಹತ್ತಿದ್ರೆ ತೋರಿಸ್ತೀನಿ, ಮೇಲೆ ಹಂಚಿದೆ ಇದು ಮೇಲೆ. ಇವಾಗ ನೋಡ್ತಾ ಇದ್ದಲ್ಲ ಇದು ಸೀಟು, ಏಕೆಂದರೆ ಈ ಕೋತಿಗಳು ತುಂಬ ಕಾಟ ಇತ್ತು. ಆಗ ಕೋತಿಗಳ ಕಾಟದಿಂದ ನಾವು ಇವಾಗ ಬೆಕ್ಕುಗಳು ನೋಡ್ತಾ ಇದ್ದೀರ. ಕೋತಿಗಳ ಕಾಟದಿಂದ ಆ ಕೋತಿಗಳೆಲ್ಲ ಬಂದು ಹಂಚಿತ್ತಿತ್ತಲ್ಲ ಮನೆ ಮೇಲೆ, ಹಂಚಿದ್ದೆಲ್ಲ ಎತ್ತಿದ್ದು ಬಿಸಾಕ್ತಿದ್ವು. ಆವಾಗ ಆ ಟೈಮಲ್ಲಿ ಇವಾಗ ಒಂದು 15-20 ವರ್ಷದಲ್ಲಿ ಸೀಟನ್ನ ಹಾಕಿದ್ದಾರೆ ಅಷ್ಟೇ. ಹಂಚೆಲ್ಲ ತೆಗೆದು ಸೀಟ್ ಹಾಕಿದ್ದಾರೆ. ಅದು ಅಲ್ಲಲ್ಲೇ ನಾವು ಹಂಚುಗಳನ್ನ ಇಟ್ಟಿದ್ದೀವಿ ನೋಡೋದಲ್ಲ. ಬೆಕ್ಕೆಲ್ಲ ಮರಿಗಳು ಮಾಡ್ಕೊಂಡು ಸಂಸಾರ ಮಾಡ್ಕೊಂಡಿದ್ದಾವೆ ಇಲ್ಲಿ ಮೇಲ್ಗಡೆ. ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಒಂದು ಟೈಮಲ್ಲಿ ಇಲ್ಲಿ ನಮ್ಮ ಮೊಡ್ಲಿಗೆ ಸ್ಟಡಿ ಹಾಲ್ ಆಗಿತ್ತು. ಇಲ್ಲಿ ಕುತ್ಕೊಂಡು ಓದ್ಕೊತಾ ಇದ್ದ. ಇಲ್ಲಿ ಸ್ಟಡಿ ರೂಮ್ ಆಗಿತ್ತು, ಅವನದೇ ರೂಮ್ ಆಗಿಬಿಟ್ಟಿತ್ತು ಅವಾಗಿದು. ತುಂಬ ಫುಲ್ಲು ತುಂಬ ದೊಡ್ಡದಾಗಿದೆ, ಆರಾಮಾಗಿದೆ, ಪ್ರಶಾಂತವಾಗಿರುತ್ತೆ ಇಲ್ಲಿ. ಅದೇ ಸ್ವಲ್ಪ ಸೆಕೆ ಆಗುತ್ತೆ ಇಲ್ಲಿ, ಶೀಟ್ ಅಲ್ವಾ ಅದಕ್ಕೆ. ಕೆಳಗಡೆ ಬಂದರೆ ಇಲ್ಲಿ ಕೆಳಗಡೆ ಇಳಿತೀವಲ್ಲ, ಇಲ್ಲಿ ಕೆಳಗಡೆನೇ ಕಣಜ ಇದೆ, ದೊಡ್ಡ ಕಣಜ, ರಾಗಿ ಕಣಜ. ದೊಡ್ಡದು ಅಂತ ಹೇಳ್ಬೋದು, ಏನಿಲ್ಲ ಅಂದು ಒಂದು 30-40 ಮೂಟೆ ರಾಗಿ ಇಳಿಸುತ್ತೆ, ಅಷ್ಟು ದೊಡ್ಡ ಮೂಟೆ. ಇದು ರೂಮ್ ಆಗಿದೆ. ಇವಾಗ ರೂಮ್ ಹೋಗಿ ಎಲ್ಲ ಫುಲ್ಲು ಡಂಪಿಂಗ್ ರೂಮ್ ಆಗಿದೆ, ಎಲ್ಲ ಎತ್ಕೊಂಡೋಗಿದೆ ಅದು. ನಂಗೆ ಬೇಡ ಕಣೆ, ನಾನು ಇವಾಗ ತಾನೇ ಕುಡ್ಕೊಂಬಂದೆ. ಇವರು 2ನೇ ಅಕ್ಕ ಇಲ್ಲ, ನಮ್ಮ ಮನೆಯವ್ರಿಗೆ 2ನೇ ಅಕ್ಕ ಆಗಬೇಕು. ಅಡುಗೆ ಮನೇಲಿದ್ದವರು 1ನೇಯವರು ಮತ್ತು ಲಾಸ್ಟ್ 4ನೇಯವರು. 4 ಜನ ಹೆಣ್ಮಕ್ಳು ಆದಮೇಲೆ ನಮ್ಮ ಯಜಮಾನ್ರು ಆದಮೇಲೆ ನನ್ನ ಯಜಮಾನ್ರನ್ನ ತಮ್ಮ ಮೈದಾ ಆಗಬೇಕು. ಹಾಗೆ ಆಚೆ ಬಂದರೆ ಇಲ್ಲಿ ನೋಡ್ಬೋದು ನೀರೆಲ್ಲ ತುಂಬಿಟ್ಟಿದ್ದೀವಿ. ಎಲ್ಲ ಮನೆಯಲ್ಲಿ ಜನ ಇದೆಲ್ಲ, ಅದಕ್ಕೆ ನೀರೆಲ್ಲ ತುಂಬಿಟ್ಟಿದ್ದೀವಿ. ಇಲ್ಲಿ ಆಚೆ ಬಂದರೆ ದೊಡ್ಡದು ಗೇಟ್ ಕಾಣ್ತಿದ್ದಿಲ್ಲ, ಇದು ಈ ನಡುವೆ ಕಟ್ಟಿರೋದು. ಏನಿಲ್ಲ ಅಂದರೆ 1-1.5 ವರ್ಷ ಆಗಿರ್ಬೇಕಷ್ಟೇ. ದೊಡ್ಡ ಮನೆ ಕಟ್ಟಿದ್ದಾರೆ, 1.25 ಎಕರೆ ಜಾಗದಲ್ಲಿ ಒಂದು ಸಿಂಗಲಾಗಿ ಮನೆ ಕಟ್ಟೋದು, ತುಂಬ ಚೆನ್ನಾಗಿ ಕಟ್ಟೋರೆ. ಆವಾಗ ಅವರು ಏನಕ್ಕಪ್ಪ ಕಟ್ಟಿರೋದು ಅಂದರೆ ಅವ್ರ ಮನೆಯೂ ಅಷ್ಟೇ ತುಂಬ ವರ್ಷದ ಹಳೇದು. ನಾವು ನಮ್ಮ ಮನೆ ಕಟ್ಟಿದಾಗೆ ಅವ್ರ ಮನೆಯೂ ಕಟ್ಟಿದ್ದು, ಅದಕ್ಕೆ ಅವರು ಕೂಡ ಇವಾಗ ತೆಗೆದುಬಿಟ್ಟು ಹೊಸದಾಗಿ ಮನೆ ಕಟ್ಟಿದ್ದಾರೆ. 1.25 ಎಕರೆಯಲ್ಲಿ ಅದೊಂದು ದೊಡ್ಡದಾಗಿ ಮನೆ ಕಟ್ಟಿದ್ದಾರೆ. ಇಲ್ಲಿ ನಾವು ಇನ್ನೂ ಕಟ್ಟಿಲ್ಲ, ತುಂಬ ಹಳೇದಾಗಿದ್ದರಿಂದ ಅದು ಎಲ್ಲ ಕಡೆನೂ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಅವರು ಡೆಮೊಲಿಷ್ ಮಾಡಿ ಹೊಸ್ದಾಗಿ ಕಟ್ಕೊಂಡ್ರು. ನಾವಿನ್ನೂ ಮಾಡಿಲ್ಲ, ಅದು ಟೈಮ್ ಬರಬೇಕು. ನೋಡ್ತಾ ಇದ್ದಲ್ಲ, ಇದೆಲ್ಲ ಹಳೇದು ಓಣಿ ಆಗಿದೆ. ಇದು ಫುಲ್ಲು ಒಂದೇ ಮನೆ ಆಗಿತ್ತು ಅವಾಗಂತೆ. ಓಣಿಯಲ್ಲಿ ಸ್ಟಾರ್ಟಿಂಗಲ್ಲಿ ನಮ್ಮ ಮನೆ ನೋಡೋದಲ್ಲ, ಈ ಮನೆ ಮತ್ತು ಪಕ್ಕದಲ್ಲಿ ಇದೊಂದು 2-3 ಮನೆ ಎಲ್ಲ ಒಟ್ಟಿಗೆ ಒಂದೇ ಮನೆ ಆಗಿತ್ತು. ಅಂದರೆ ಒಂದೇ ತಂದೆಗೆ 2-3 ಮಕ್ಕಳು ಗಂಡು ಮಕ್ಕಳಿದ್ದಾಗ, ಆ ಮಕ್ಕಳು ಸಪ್ರೇಟ್ ಆದಾಗ ಆ ಮಕ್ಕಳು ಅಂತ ಬಂದಾಗ ಈ ಥರ ಸಪ್ರೇಟಾಗಿ ಮನೆಗಳನ್ನ ಹಾಕ್ಕೊಂಡಿರೋದು.
ಇದು ನೋಡ್ತಾ ಇದ್ದಾರೆ, ಇದು ಬಚ್ಚಲ ಮನೆ ಆಗಿತ್ತಿದ್ದು. ಬಚ್ಚಲ ಮನೆನ ಒಂದು ಸಪ್ರೇಟಾಗಿ ಬಚ್ಚಲ ಮನೆ. ಇಲ್ಲಿ ನಾವು ಇದು ಹಸು ಮನೆ ಆಗಿತ್ತಿದ್ದು ನಮ್ಮ ಮನೆಗೆ. ಇದು ಹಸು ಮನೆ, ಒಂದಿಷ್ಟು ಜಾಗ ಇದೆ ನೋಡಿ, ಇಷ್ಟು ಉದ್ದ ಇದೆ ಹಸು ಮನೆ ಅಂತ. ಇದು ಮನೆ ಕಟ್ಟೋ ಟೈಮಲ್ಲಿ, ಪಕ್ಕದಲ್ಲಿ ಮನೆ ಕಟ್ಟೋ ಟೈಮಲ್ಲೂ ಎಲ್ಲ ಬಿದ್ದೋಗ್ಬಿಟ್ಟಿದೆ ಕೆಳಗಡೆಗೆ ಹಂಚೆಲ್ಲ. ಇಲ್ಲಿ ನಾವು ಇವಾಗ ಒಂದು 20-30 ವರ್ಷದಿಂದ ಇಲ್ಲಿ ಒಂದು ಟಾಯ್ಲೆಟ್ ಅಂತ ಯೂಸ್ ಮಾಡ್ತೀವಿ. ನಮ್ಮ ಟಾಯ್ಲೆಟ್ಗೆ ಹೋಗ್ಬೇಕು ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಟಾಯ್ಲೆಟ್ಗೆ ಹೋಗಬೇಕಾಗುತ್ತೆ. ಟಾಯ್ಲೆಟ್ ಮನೆ ಆಗಿದೆ ಇದು. ಇವಾಗ ಅದು ಯೂಸ್ ಮಾಡ್ತಾರೆ, ಹಸುಗಳು ಅದು ಸಾಕ್ತಾ ಇಲ್ಲ. ಅದಾದಮೇಲೆ ಇವಾಗ ಇದು ಬಚ್ಚಲ ಮನೆ ನೋಡ್ತಾ ಇರ್ಬೋದು, ಸ್ನಾನ ಮಾಡ್ತಿದ್ದಾರೆ. ನೆಕ್ಸ್ಟ್ ಟೈಮ್ ಆಮೇಲೆ ಅಂಡ ಇದೆ, ದೊಡ್ಡ ಅಂಡ ಇದೆ, ಒಂದು 8-10 ಬಿಂದಿಗೆ ಇಡ್ಸೋ ಅಂತ ದೊಡ್ಡ ಹಂಡ. ಇವಾಗ 500 ಬಂದಿದೆ, 500 ಬಂದು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. 500 ಇವಾಗ ಒಂದು 5-6 ವರ್ಷದಿಂದ ಇದು 500ನ ಕಳೆದು ಪೂಜೆ ಮಾಡಿಸ್ತಾ ಇದ್ದಿದ್ದು. ಇದಕ್ಕೆ ಮುಂಚೆ ನಾವು ಮಾಡ್ತಿರ್ಲಿಲ್ಲ, ನಮ್ಮ ಮಾವನೇ ಮಾಡಿಸ್ತಾ ಇದ್ದಿದ್ದು. ಬೆಳಗ್ಗೆ ಎದ್ದು ಅಂಡಾಗೆ ಉರಿ ಹಾಕ್ಬಿಟ್ಟು ಅಂಡ ನೀರು ಕಾಯಿಸ್ಕೊಂಬಿಟ್ಟು ನೀಚೆಲ್ಲ ಸ್ನಾನ ಮಾಡಿಕೊಂಡು ಅದಾದಮೇಲೆ ಹೊಲ್ದಕ್ಕೆ ಹೋಗ್ಬಿಟ್ಟು ಮನೆಯಲ್ಲಿ ಏನೋ ಒಬ್ರು ಕೆಲಸ ಮಾಡ್ಕೊಂಡು ಹೊಲ್ದಕ್ಕೆ ಹೋಗ್ಬಿಟ್ಟು ಹೊಲದಲ್ಲಿ ಸಮಾಧಿಗಳನ್ನೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಪೂಜೆ ಮಾಡಿಕೊಂಡು ಮನೆಗೆ ಬಂದಾದ್ಮೇಲೆ ಮನೆಯಲ್ಲೇ ಒಂದು ಸ್ವಲ್ಪ ಕಸ ಗುಡಿಸಿ ನೀರು ಹಾಕಿ ಮನೆ ಬಾಗಿಲಿಗೆ ಅವಾಗ ರಂಗೋಲಿ ಗಿಂಗೋಲಿ ತೋರಣ ಎಲ್ಲ ಕಟ್ಟಿ ದೇವ್ರಿಗೆ ಒಂದು ಕಡ್ಡಿ ಹಚ್ಚಾದ್ಮೇಲೆ ಅದನ್ನ ಇವ್ರನ್ನ ಕರಿತೀವಿ, ದೇವ್ರ ದೀಪ ಹಚ್ತೀವಿ. ದೀಪ ಆದಮೇಲೆ ಅಮ್ಮನಿದ್ದೀವಿ ಅಂತೀವಲ್ಲ, 500 ಮನೆಯಲ್ಲಿರುವಂಥ ಮುತ್ತೈದೆಯರನ್ನ ಕರೆದು ಒಂದು 5 ಜನಕ್ಕೆ ಅವ್ರಿಗೆ ಒಂದು ಅರ್ಶಿನ ಕುಂಕುಮ ಜೊತೆಗೆ ಒಂದಿಷ್ಟು ಅಂತ ಅಂದ್ಬಿಟ್ಟು ಇದು ಬೇಳೆ ಅಂತ ಇದು ಕೊಡ್ತೀವಿ. ಅಂದರೆ ಒಂದು ಊಟಕ್ಕೆ ಆಗೋಂಥ ಐಟಮ್ನ ಕೊಡ್ತೀವಿ. ಏನಂದರೆ ಒಂದು ಉಪ್ಪು ಖಾರ ಬೇಳೆ ಪ್ರತಿಯೊಂದು ತರಕಾರಿಯಿಂದ ಹಿಡಿದು ಉಪ್ಪು ಖಾರ ಹುಣಸೆಹಣ್ಣು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಪ್ರತಿಯೊಂದು, ಬೆಳ್ಳುಳ್ಳಿ ಕೊಡಲ್ಲ, ಪ್ರತಿಯೊಂದು ಕೂಡ ನಾವು ಅವ್ರಿಗೆ ಕೊಟ್ಟು ಅವ್ರಿಗೆ ಅಕ್ಷತೆ ಕಾಳನ್ನು ಕೊಟ್ಟು ನಮಸ್ಕಾರ ಮಾಡ್ತೀವಿ. ನಮಗೂ ಅನುಷ್ಠಾನ ಈಗ ಇಲ್ಲೇ ಹಿಡ್ಕೊ ಹೋಗಿದ್ದು ನಾವು ಜಪ ಮಾಡಿದಾಗ ಪರಿಹಾರ ಇಲ್ಲ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಕೈ ಕಾಲು ಎಲ್ಲ ಬಂದಿರೋದು ಮತ್ತೆ ಮನೆಗೆ ಒಳಗಡೆ ಹೋಗೋದು ಸ್ನಾನ ಮಾಡಿ. ಈಗ ನಮ್ಮ ಮನೆ ಒಳಗಡೆ ಹೋಗಲ್ಲ, ನಮ್ಮ ಮನೆ ಒಳಗಡೆ ತಂದಿರ್ತಾರೆ, ಸಗಣಿ ಗಂಜಿಲ ಹಾಲು ಹಾಕೊಂಡು ಸ್ನಾನ ಮಾಡಬೇಕು. ಒಂದು ಅಂಟು ಮನೆಗೆ ಹೋದಂಗೆ ಇಲ್ಲದ್ರ ದೋಷ ಬರುತ್ತಲ್ಲ. ಯಾಕೆಂದ್ರೆ ಈಗ ನಾವು ಚೆನ್ನಾಗಿದ್ದಂಗೆ ಕಾಣುತ್ತೆ, ನಮ್ಮ ಮೊಮ್ಮಕ್ಕಳಿಗೆಲ್ಲ ಕೈ ಕಾಲು ಬರದೆ ಹೋದ್ರೆ ಇದ್ರಂತ ದೋಷ ಯಾವುದೂ ಇಲ್ಲ. ಇದು ಕರೆಕ್ಟ್ ಮಾಡಿದ್ರೆ ಅಲ್ಲಿ ಭಗವಂತ ಹೋಗ್ತಾನೆ. ಇದು ಮೋಕ್ಷ ಅಲ್ವಾ? ಈಗ ನೀವಾದ್ರೂ ಅಷ್ಟೇ, ಇದು ಆಡಂಬರ ಮಾಡಬೇಕಿಲ್ಲ. ಅವನಿಗೆ ಭಕ್ತಿಯಿಂದ ಒಂದು ವಡೆ ಇಡ್ಲಿ ಇಟ್ಟಾಗ ಸಂತೋಷ ಆಗುತ್ತೆ. ನೀವು ಕಡೆಗೆ 10 ಥರದ ಬೇಕರಿ ಅದೆಲ್ಲ ಅಲ್ಲ, ಅವ್ರಿಗೆ ಇಷ್ಟವಾಗಿದ್ದು ಯಾವುದಕ್ಕೆ ಅಂದರೆ ಪಿತೃಗಳಿಗೆ ಉದ್ದಿನ ಆಹಾರ. ವಡೆ ಇಟ್ಟಷ್ಟು ಅವ್ರಿಗೆ ಖುಷಿ, ಗಂಡು ಮಕ್ಕಳಿಗೆ. ಹೆಣ್ಣು ಮಕ್ಕಳಿಗೆ ಲಾಡು ಇಟ್ಟಂಗೆ ಇಷ್ಟ. ಹಾಗೆ ನೀವು ಒಬ್ಬೊಬ್ಬರು ಏನಿಲ್ಲ ಬೇಕರಿಂದ 10 ಐಟಮ್ ತಂದು ಅಲಂಕಾರ ಮಾಡಿ ಫೋಟೋ ಹಾಕ್ತಾರೆ, ತಪ್ಪು. ಅದು ಮನೆಯಲ್ಲಿ 5 ಐಟಮ್ ಮಾಡಿ ಮಾಡೋದು ನಾವು. ಆಚೆ ತಂದು ನಾವೇನು ಹೇಳಕ್ ಹೋಗೋಣ. ಬನ್ನಿ ಅಣ್ಣ, ಆಯ್ತಾ? ನೀವು ಬನ್ನಿ. ಅಮ್ಮನ ದೇವರಿಗೆಲ್ಲ ಪೂಜೆ ಏನೆಲ್ಲ ಐಟಮ್ ಎಲ್ಲ ಇಟ್ಟಿರ್ತೀವಿ, ಐಟಮ್ ತೋರಿಸ್ತೀನಿ ಆಮೇಲೆ ಇಟ್ಟೋದನ್ನ. ಅದು ಕೂಡ ಇಟ್ಟು ಪೂಜೆ ಮಾಡ್ತೀವಿ. 500 ಪೂಜೆ ಮಾಡಿಬಿಟ್ಟು ಹೋಗ್ತದೆ. ಅದಕ್ಕೂ ಕೂಡ ಆಮೇಲೆ ರೆಡಿ ಮಾಡಿ ಇಟ್ಟಿರ್ತೀವಿ. ಬಾಳೆ ಎಲೆ ಹಾಕ್ಬಿಟ್ಟು ಅದರಲ್ಲಿ ಏನೆಲ್ಲ ಕೊಡ್ತೀವಿ 500ಗೆ, ಅಂದರೆ ಅಮ್ಮನ ದೇವರಿಗೆ ಏನೆಲ್ಲ ಕೊಡ್ತೀವಿ ಅದರಲ್ಲಿ ಒಂದು ಈ 5 ಜನದಲ್ಲಿ ಇವ್ರಿಗೆ ಒಂದು ಪೂಜಾರಿ ಒಬ್ರಿಗೂ ಕೂಡ ಕೊಡ್ತೀವಿ. ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲಿ ಸೈಡಲ್ಲಿ ಕಾಣ್ತಾ ಇರುತ್ತೆ. ಅಷ್ಟು ಅವ್ರದ್ದು ಪೂಜೆ ಆದಮೇಲೆ ಅವ್ರಿಗೊಂದನ್ನ ಕೊಟ್ಟು ಕಳಿಸಿ ಮಿಕ್ಕಿದ್ದನ್ನು ಇನ್ನು 4 ಜನಕ್ಕೆ ಕೊಡೋವಂಥದ್ದಾಗಿರುತ್ತೆ. ನೋಡೋದಲ್ಲ ಇವಾಗ ಎಲ್ಲ ಹೆಸರನ್ನೆಲ್ಲ ಹೇಳ್ತಾವ್ರೆ, ನೆನ್ಪು ಮಾಡ್ಕೊಂಡು ಬರೆದಿದ್ದ ಇಟ್ಕೊಂಡಿದ್ದಾರೆ ಲಿಸ್ಟ್ನ. ಯಾವ್ಯಾವ್ದು ನೆನಪಿದ್ದಾರೋ ಯಾವ್ದಾದ್ರು ಗೊತ್ತಿದೆಯೋ ಎಲ್ಲನೂ ಲಿಸ್ಟು ಹೇಳಿ ತರ್ಪಣ ಬಿಡ್ತೀವಿ. ಗೊತ್ತಿಲ್ಲದೆ ಇದ್ದವ್ರಿಗೆ ಲಾಸ್ಟವ್ರು ಎಲ್ಲರಿಗೂ ಸೇರಿ ಒಂದ್ಸಲ ತರ್ಪಣ ಬಿಡ್ತಾರೆ. ಎಲ್ಲರ ಹೆಸರಲ್ಲೂ ಹೇಳಿ ಅವರು ಇವರು ಅಂತ ಅಂದ್ಬಿಟ್ಟು ಹೇಳಿ ಮಾಡಿಸ್ತಾ ಇದ್ದಾರೆ. ನನಗಂತೂ ಗೊತ್ತೇ ಇಲ್ಲ. ನನಗೊಂದು ನಮ್ಮ ಮಾವ ನಮ್ಮ ಅತ್ತೆ ಅದು ಬಿಟ್ಟರೆ ಇನ್ಯಾವುದೋ ಅಷ್ಟು ನನಗೆ ಗೊತ್ತೇ ಇಲ್ಲ. ನಾನು ಬಂದಾಗೆ ಯಾರೂ ಇರಲಿಲ್ಲ. ಇವ್ರಿಗೆಲ್ಲ ಆವಾಗಿಂದ ಅದಲ್ವ, ತುಂಬ ಎಲ್ಲ ಗೊತ್ತಿದೆ. ಅದೆಲ್ಲ ನೋಡ್ಕೊಂಡು ಹೇಳ್ತಾ ಇದ್ದಾರೆ. ಅವ್ರ ಹೆಸ್ರು ಹೇಳು ಇವ್ರ ಹೆಸ್ರು ಹೇಳು ಅಂತ ಅಂದ್ಬಿಟ್ಟು ಎಲ್ಲರ ಹೆಸ್ರು ಹೇಳ್ತಾ ಇದ್ದಾರೆ. ಅದಾದಮೇಲೆ ನಾವು ಅವ್ರನ್ನ ಕೊಟ್ಟಾದ್ಮೇಲೆ ನಮಗೆ ಇನ್ನೋರಿಗೆ ಅಮ್ಮನಿದಿರಿಗೆ ಏನು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸಾದ್ಮೇಲೆ ಅದು ಪೂಜೆ ಅವ್ರು ಹೋದ್ಮೇಲೆ ತಿರ್ಗಿ ನಾವು ಏನು ಮತ್ತೆ ಧೂಪ ಹಾಕ್ತೀವಲ್ಲ, ಧೂಪ ಹಾಕೋದು. ಆವಾಗ ನಾವು ಧೂಪ ಹಾಕ್ತೀವಿ ಲಾಸ್ಟಲ್ಲೇ. ಒಂದು ಕಳಶ ಅಂತ ಇಕ್ಬಿಟ್ಟು ಒಂದೇ ಕಳಶ ಇಕ್ಕೋದು ನಾವು. ಒಂದು ಚೊಂಬಲ್ಲಿ ನೀರು ಹಾಕಿ ಅದಕ್ಕೆ ಅದು ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಇಕ್ಬಿಟ್ಟು ಅದ್ರೊಳಗೆ ಒಂದು ಮಾವಿನ ಎಲೆ ಹಾಕಿ ಅದ್ರ ಮೇಲೆ ಬಟ್ಟೆ ಏನು ತೊಗೊಂಬಂದಿರ್ತೀವಲ್ಲ ಬಟ್ಟೆಗಳನ್ನ ಇಟ್ಟು ಪೂಜೆ ಮಾಡ್ತೀವಿ. ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಪೂಜೆ ಮಾಡ್ತೀವಿ ಅನ್ನೋದನ್ನ. 500 ಎಲ್ಲ ಪೂಜೆ ಮಾಡ್ತಾರೆ. ಎಲ್ಲ ಹೋದ್ಮೇಲೆ ನಾವು ಅದನ್ನ ಮಾಡ್ತೀವಿ.
ನಮ್ಮ ಚಿಂಟು ನಮ್ಮ ಹೆಣ್ಮಗಳ ಮಗ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಇಲ್ಲಿ ಏನಕ್ಕಪ್ಪ ನಾನು ಅಡುಗೆ ಮಾಡಲ್ಲ, ನಾನು ಅಡುಗೆ ಮಾಡ್ತಾಯಿಲ್ಲ, ಏನೋ ಕೆಲಸ ಮಾಡ್ತಾ ಬರೀ ವೀಡಿಯೋ ಮಾಡ್ಕೊತಾ ಅಂದರೆ ಸುಮ್ಮನೆ ನನಗೆ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಬರಲ್ಲ, ಅಡುಗೆ ಮಾಡೋಕ್ಕೆ ನಾನು. ಜೊತೆಗೆ ನಮ್ಮ ಮನೆಯಲ್ಲಿ ನನ್ನ ಕಂಡ್ರೆ ತುಂಬ ಪ್ರೀತಿ, ನನ್ನ ಕೈಯಲ್ಲಿ ಯಾವುದೂ ಕೆಲಸ ಮಾಡಿಸಲ್ಲ. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಆಗಲಿ ಯಾರು ನಮ್ಮ ಮನೆಯವರು ಕೂಡ ಅಷ್ಟೇ ನನ್ನ ಮೇಲೆ ತುಂಬ ಪ್ರೀತಿ ಇರೋದ್ರಿಂದ ನನ್ನ ಕೈಯಲ್ಲಿ ಏನೂ ಕೆಲಸನೂ ಮಾಡಿಸೋದಿಲ್ಲ. ಆರಾಮಾಗಿ ಹೋಗ್ತೀನಿ, ಊಟ ಮಾಡ್ತೀನಿ. ನನ್ನ ಕೈಯಲ್ಲಿ ಪೂಜೆಗೆ ಏನು ಬೇಕೋ ಐಟಮ್ ರೆಡಿ ಮಾಡಿಕೊಡ್ತೀನಿ, ಪೂಜೆಗೆಲ್ಲ ರೆಡಿ ಮಾಡಿಕೊಡ್ತೀನಿ. ನೋಡಿ ನಮ್ಮ ಮನೆಯವ್ರು ಇವಾಗ ಕೂತ್ಕೊಂಡು ಲಾಸ್ಟಲ್ಲಿ ಕೂತ್ಕೊಂಡು ತರ್ಪಣ ಬಿಡ್ತಿದ್ದಾರೆ, ಲಾಸ್ಟಲ್ಲಿ ಕೂತಿ. ಅದೇ ಪ್ರೀತಿ ಇರೋದ್ರಿಂದ ನಾನು ಯಾವುದು ಏನು ಕೆಲಸ ಮಾಡೋಕ್ಕೋಗಲ್ಲ. ನನ್ನ ಕೈಯಲ್ಲಿ ಆದಷ್ಟು ಪೂಜೆಗೆಲ್ಲ ರೆಡಿ ಮಾಡಿ ಮಾಡಿಕೊಡ್ತೀನಿ. ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿಕೊಟ್ಟು ಊಟ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ತೀನಿ. ಇಷ್ಟು ಮಾಡ್ತೀನಿ. ಅದಕ್ಕೆ ನಾನು ಏನೂ ಕೆಲಸ ಮಾಡ್ತಾಯಿಲ್ಲ ನಿಮಗೆ ವಿಡಿಯೋದಲ್ಲಿ. ಯಾವತ್ತೂ ನಾನು ಊರಬ್ಬಕ್ಕೆ ಹೋದಾಗೂ ಅಷ್ಟೇ ಏನೂ ಕೆಲಸ ಮಾಡಿಸಲ್ಲ ನನ್ನ ಕೈಯಲ್ಲಿ. ಸುಮ್ಮನೆ ಯಾಕೆ ಮೈಕೈ ನೋವು ಅಂತ ಅಂದ್ಬಿಟ್ಟು ಅವ್ರು ಯಾರೂ ನನ್ನ ಕೈಯಲ್ಲಿ ಕೆಲಸ ಮಾಡಿಸಲ್ಲ. ತರ್ಪಣ ಎಲ್ಲ ಬಿಟ್ಟಾಯಿತು, ಎಲ್ಲನೂ ಪೂಜೆ ಮಾಡ್ತಾರೆ ನೋಡಿ. ತರ್ಪಣ ಬಿಟ್ಟು ಅದಕ್ಕೆ ಎಲ್ಲರೂ ಪೂಜೆ ಮಾಡಿ ಅದನ್ನ ಎತ್ಕೊಂಡೋಗಿ ನಮ್ಮ ಊರ ಪಕ್ಕದಲ್ಲೇ ಒಂದು ಕೆರೆ ಇದೆ, ಆ ಕೆರೆಗೆ ಎತ್ಕೊಂಡೋಗಿ ಬಿಟ್ಟು ಬರಬೇಕಾಗತ್ತೆ. ಕೆರೆಗೆ ಎತ್ಕೊಂಡೋಗಿ ಈ ತರ್ಪಣ ಏನೋ ಎಲ್ಲ ಬಿಟ್ಟಿರ್ತೀವಲ್ಲ ಆ ತರ್ಪಣ ಎತ್ಕೊಂಡೋಗಿ ಬಿಡಬೇಕಾಗತ್ತೆ. ತರ್ಪಣಕ್ಕೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಇದೆಲ್ಲ ಇಷ್ಟು ತರ್ಪಣ ಎಲ್ಲ ಮನೆಯಿಂದ ಆಚೆ ಹೋದ್ಮೇಲೆ ನಾವು ಪೂಜೆ ದೀಪ ಹಚ್ಚಿದ್ದು, ಮನೆಗೆ ಪೂಜೆ ದೀಪ ಐನೋರು ಮನೆಯಿಂದ ಆಚೆ ಹೋಗಬೇಕು. ಐನೋರು ಬಂದಿರೋದೇ ಪೂಜೆ ಮಾಡೋಕ್ಕೆ ಇದಕ್ಕೆ ಅಂತ, ತಿಥಿ ಕಾರ್ಯ ಮಾಡೋದಕ್ಕೆ ಅಂತ ಅಂದಮೇಲೆ ಅದು ಬಂದು ಹೋದ್ಮೇಲೆ ಮಾಡೋ ಅಂಥದ್ದಾಗಿರುತ್ತೆ. ಅದಾದಮೇಲೆ ಎಲ್ಲರಿಗೂ ಒಂದು ಗಂಧದಿಂದ ಬೊಟ್ಟಿಕ್ತಾರೆ. ಅಲ್ಲಿವರೆಗೂ ನಾವು ಹಣೆಯಲ್ಲಿ ಕೂಡ ಒಂದು ಆಗಲಿ ಬಟ್ಟೆ ಆಗಲಿ ಇಟ್ಕೊಳೋದಿಲ್ಲ ಅಂತ ಸೂತ್ಕುದ ಮನೆ ಥರ ಅಂತ ಇರುತ್ತೆ. ಅಲ್ಲಿವರೆಗೂ ನೋಡಿ ಅವರೇ ಗಂಧನ ಇಟ್ಟು ಹಣೆಗೆ ಗಂಧ ಅರ್ಶಿನ ಅಕ್ಷತೆ ಕಾಳು ಇಕ್ಕಿ ಕಳಿಸ್ತಾ ಇದೆ ಎಲ್ಲರಿಗೂ. ಬರತ್ತು ವಿಡಿಯೋಗೆ ಬರಲ್ಲ ಅಂತಾರೆ, ಮುಖ ತೋರಿಸ್ತು ಅಂದರೆ ನಾನು ತೋರಿಸ್ಬೇಡ ಅಂತಾರೆ. ನೋಡಿ ಇವಾಗ ಹೇಳದ್ನಲ್ಲ ಐನೂರು ಬರ್ತಾರೆ ಅಂತ, ಇವರು ಅಮ್ಮಣ್ಣಿದಿರಾಗಿರುತ್ತಾರೆ. ಇವರಿಗೆ ಕರೆದು ಇವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ನೋಡಿ ಇದೆಲ್ಲ ಇಷ್ಟು ಕೊಟ್ಟು ನಿಮ್ಮ ಕೈಯೆಲ್ಲ ಆದರೆ ಒಂದು ಸೀರೆನ ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ಒಂದು ಸೀರೆ ಇರಬೇಕು ಕೊಡಿ. ನಮ್ಮ ಮಾವ ಬ್ಲೌಸ್ ಪೀಸ್ ಕೊಡ್ತಿದ್ವಿ ಫಸ್ಟಲ್ಲೇ, ಆದಮೇಲೆ ಒಂದು ಸೀರೆ ಕೊಡೋಣ ಏನೋ ಆಗಲ್ಲ ಅಂದ್ಬಿಟ್ಟು ಅವರೇ ಸ್ಟಾರ್ಟ್ ಮಾಡಿದ್ದು, ಸೀರೆ ಎಲ್ಲ ಕೊಟ್ಟು ಕಳಿಸ್ತಾಯಿದ್ರು. ನಿಮ್ಮ ಅನುಕೂಲ ಇಂಥದ್ದೇ ಕೊಡಬೇಕು ಅಂಥದ್ದೇ ಕೊಡಬೇಕು ಅಂತ ಇಲ್ಲ. ಅದಾದಮೇಲೆ ಅದೆಲ್ಲ ಕೊಟ್ಟಾದಮೇಲೆ ನೋಡಿ ನಾನು ಇವಾಗ ಈ ಕಡೆ ಹೊಲ್ದತ್ತ ಬಂದಿದ್ದೀನಿ. ಹೊಲ್ದತ್ತ ಇದು ದೊಡ್ಡವ್ರಿಗೆ ಎಲ್ಲರಿಗೂ ಪೂಜೆ ಮಾಡಿಕೊಂಡು ಮನೆಗೆ ಹೋಗ್ಬೇಕು. ಇವಾಗ ಮನೇಲಿ ಅಡುಗೆ ಮಾಡ್ತಾವ್ರೆ ಹೆಣ್ಮಕ್ಳೆಲ್ಲ ಕೆಲಸ ಮಾಡ್ಕೊತವ್ರೆ. ನಾನು ಈ ಕಡೆ ಇಲ್ಲಿಗೆ ಬಂದಿದ್ದೀನಿ. ಇಷ್ಟು ನಾನು ಮಕ್ಕಳೆಲ್ಲ ಬಂದಿದ್ದೀವಿ. ನನ್ನ ಮಕ್ಕಳು ಮಿಸ್ ಆಗಿದ್ದಾರೆ. ನನ್ನ ಮಕ್ಕಳು ಕಾಲೇಜಿಂದ ಅಂದರೆ ಯಾವಾಗ ರಜೆಗೆ ಬರ್ತದೋ ಅವಾಗ ಒಂದ್ಸಲ ಸಮಾಧಿಗೆ ಹೋಗಿಲ್ಲ ಅಂದರೂ ಕೂಡ ಮನೆಯಲ್ಲಿ ಅವರ ಫೋಟೋಗಳಿದ್ದಾವಲ್ಲ ನಿಮಗೆ ತೋರಿಸಿರ್ತೀನಿ, ಆ ಫೋಟೋಗೆ ಪೂಜೆಯನ್ನು ಮಾಡಿಸ್ಬೇಕಾಗತ್ತೆ. ದೇವರ ಆಶೀರ್ವಾದಕ್ಕಿಂತ ದೊಡ್ಡವರ ಆಶೀರ್ವಾದ ಮನೆ ಮುಖ್ಯ ಅಂತೆ. ನನಗೆ ಅದಕ್ಕೋಸ್ಕರ ಅವ್ರಿಗೆ ಪೂಜೆ ಮಾಡೋದು ಒಳ್ಳೆಯದು ಅಂತ ನಾನು ನಂಬ್ತೀನಿ. ಇವಾಗ ಫಸ್ಟಲ್ಲಿ ನಮಗೆ ಅಷ್ಟು ಗೊತ್ತಿರಲ್ಲ, ನಾವು ಚಿಕ್ಕವರಿದ್ದಾಗ ನಮ್ಗೆ ಅಷ್ಟು ಮೆಚ್ಚುರಿರಲ್ಲ, ಅವಾಗ ಗೊತ್ತಾಗೋದಿಲ್ಲ ನಮಗೆ ಏನಪ್ಪ ಇದು ಅಂತೀವಿ. ಆದರೆ ನಮಗೆ ಆಮೇಲೆ ದೊಡ್ಡದಾಗ್ತಾ ನಮಗೆ ಗೊತ್ತಾಗುತ್ತೆ ಎಷ್ಟು ಮುಖ್ಯ ದೊಡ್ಡವರು ಅನ್ನೋದು, ಅವರ ಆಶೀರ್ವಾದ ಅನ್ನೋದು ಆಮೇಲೆ ನಮಗೆ ಗೊತ್ತಾಗುತ್ತೆ. ನೋಡ್ತಾ ಇದ್ದಲ್ಲ ತುಂಬ ಇನ್ನೂ ಇದ್ದಾವೆ, ಇನ್ನೂ 2-3 ಇದ್ದಾವೆ ಆ ಕಡೆ ಲಾಸ್ಟಲ್ಲಿ. ಅದು ಸರಿ ಮಾಡಿಲ್ಲ, ಇಷ್ಟನ್ನು ಮಾತ್ರನೇ ಮಾಡಿದ್ದಾರೆ. ನನಗೆ ಯಾರೇ ಅದು ಅಂತ ಗೊತ್ತಿಲ್ಲ. ಅದೆಲ್ಲ ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ದು ಮತ್ತು ಫಸ್ಟಲ್ಲೇ ಸ್ಟಾರ್ಟಿಂಗಲ್ಲಿ ನಮ್ಮ ಅತ್ತೆ ಮಾವ ಇಲ್ಲಿ ಕೆಳಗಡೆ ಇಲ್ಲಿದೆಲ್ಲ ಗಿಡಗಳು ಬಂದಿದ್ದಾವಲ್ಲ, ಇದು ನಮ್ಮ ಅತ್ತೆ ಮಾವ ಆಗಿರ್ತಾರೆ. ಪಕ್ಕದಲ್ಲಿ ನಮ್ಮ ದೊಡ್ಡತ್ತೆ.
ನಮ್ಮ ದೊಡ್ಡ ಮಾವ ಇನ್ನೂ ಇದ್ದಾರೆ. ಅವ್ರನ್ನ ಏನಂತ ಕರಿತೀವಿ, ದೊಡ್ಡಯಪ್ಪ ಚಿಕ್ಕಯ್ಯಪ್ಪ ಅಂತ ಕರಿತಾ ಇದ್ದಿದ್ದು. ದೊಡ್ಡಯಪ್ಪ ಅಂದ್ರೆ ದೊಡ್ಡ ಮಾವ, ಚಿಕ್ಕಯ್ಯಪ್ಪ ಅಂದ್ರೆ ಚಿಕ್ಕ ಮಾವ ಅಂತ. ನೋಡಿ ಅಲ್ಲಿ ಮೇಲ್ಗಡೆ ಒಂದು ಮನೆ ಕಾಣ್ತಾ ಇದೆ ನಿಮ್ಗೆ. ಅಲ್ಲಿ ನಾನು ಝೂಮ್ ಹಾಕಿಲ್ಲ, ನಾನು ವೀಡಿಯೋ ಮಾಡಿಲ್ಲ. ಅದು ಹೊಲ್ದ ಮನೆ ಆಗಿತ್ತು. ಇದೆಲ್ಲ ದೊಡ್ಡ ಒಂದು 2-3 ಎಕರೆ ಜಾಗ ಇದೆ. ಸಪ್ರೇಟ್ ಆದಾಗ ನಾವು ಹಳೆ ಮನೆ ನಮಗೆ ಕೊಟ್ಟೋದು ನಮ್ಮ ಮಾವ, ದೊಡ್ಡ ಮಾವ. ಹೊಸ ಮನೆ ಏನಿತ್ತು ಹೊಲ್ದಲ್ಲಿ ಮನೆ, ಆ ಮನೆಗೆ ನಮ್ಮ ದೊಡ್ಡ ಮಾವ ಹೋದ್ರು. ನೋಡಿ ವಾಪಸ್ ಮನೆಗೆ ಬಂದಮೇಲೆ ನಿಮ್ಮ ಬಚ್ಚಲ ಮನೆ ತೋರಿಸ್ಬೇಕು ಅನ್ನಲ್ಲ. ಅದಕ್ಕೆ ಯಾಕೆಂದರೆ ಇದು ವಿಡಿಯೋ ಏನಕ್ಕೆ ಮಾಡ್ಕೊತ ಇದೆ, ನಾನು ನೆಕ್ಸ್ಟು ನನ್ನ ಮೆಮೊರಿಗೂ ಇರುತ್ತೆ. ನಮ್ಮ ಮನೇಲಿ ಯಾರು ನೋಡಬೇಕು ಅಂದಾಗ ಈ ಮನೆ ನಾವೆಲ್ಲ ಇದ್ವಲ್ಲ ಅಂತ ಆ ಮೆಮೊರಿ ಕೂಡ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಜೊತೆಗೆ ಮಾಡ್ಕೊತ ನಿಮ್ಮ ಜೊತೆಗೆ ಬರೀ ನಿಮ್ಮ ಜೊತೆ ತೋರಿಸ್ಬೇಕು ಅನ್ನೋದೊಂದೇ ಅಂತಲ್ಲ, ನನಗೆ ಮೆಮೊರಿಗೆ ಇರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಮನೆ ಅವೆಲ್ಲ. ಇದು ದೊಡ್ಡ ಅಂಡ. ಇದು ಇಲ್ಲೇ ಸ್ನಾನ ಮಾಡೋಕ್ಕೆ ಬರ್ಬೇಕು ನಾವು. ಈ ಅಂಡಕ್ಕೆ ಇವಾಗ ಇಲ್ಲೇ ಬರೀ ಆಗಿದೆ ಸ್ನಾನಕ್ಕೆಲ್ಲರಿಗೂ. ಬೆಳಗ್ಗೆ ಹಾಕಿರೋದು ಏನಿಲ್ಲ ಅಂದರೂ ಇದು ಒಂದು 10 ಬಿಂದಿಗೆ 8-10 ಬಿಂದಿಗೆ ನೀರು ಇಳಿಸುತ್ತೆ ಅಂಡ. ಇದು ಹಿತ್ತಾಳೆ, ಇದು ಅಂಡ ಹಿತ್ತಾಳೆ ಅಂಡ. ನೀರು ಬಟ್ಟೆ ಎಲ್ಲ ಸ್ನಾನ ಮಾಡಲ್ಲೆಲ್ಲ ಬಿಚ್ಚಿ ಹೋಗಿದ್ದಾರೆ. ಇದೇನೋ ದೃಷ್ಟಿ ತೆಗೆಸ್ಕೊಂಡಿದ್ದಾರೆ, ಮಗುಗೆ ಏನೋ ದೃಷ್ಟಿ ತೆಗ್ದಿದ್ದಾರೆ, ಕೆಂಡದಿದ್ದಾರೆ, ದೃಷ್ಟಿ ತೆಗೆದು ಹಾಕ್ಕೊಂಡಿದ್ದಾರೆ. ದೃಷ್ಟಿ ಆಗಿದ್ದಕ್ಕೆ ನೋಡಿ, ಅದಕ್ಕೆ 8 ಕಲರ್ ಬಂದಿದೆ. ಮಗುಗೆ ದೃಷ್ಟಿ ತೆಗ್ದಿದ್ದಾರೆ. ಇಷ್ಟು ನೀರು ತುಂಬಬೇಕಾಗಿತ್ತು. ಮತ್ತು ಇದೆಲ್ಲ ಇಷ್ಟು ನೀರು ತುಂಬ್ಕೊಬೇಕಾಗಿತ್ತು ನಾವು. ಇವಾಗ ಅದು ಪೈಪಿನಲ್ಲಿ ಪೈಪಿಗೆ ಹಾಕ್ಬಿಟ್ಟು ಮೋಟ್ರ್ ಆನ್ ಆಗಿರ್ತದೆ, ಬಂದ್ಬಿಡುತ್ತೆ. ಇವಾಗ ಹೊತ್ಕೊಂಬರೋದಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಹಳೆಯದೆಲ್ಲ ಎಲ್ಲ ಹೋಗ್ಬಿಟ್ಟಿದೆ. ಸ್ನಾನ ಮಾಡೋಕ್ಕೆ ಕಲ್ಲು, ಅದು ಕುತ್ಕೊಂಡು ಸ್ನಾನ ಮಾಡೋಕ್ಕೆ ಕಲ್ಲು. ಮನೆಯನ್ನು ಹೊಡಿತಾರೆ ಅಂತ ನ್ಯೂಸ್ ಗೊತ್ತಿಲ್ಲ ನನಗೆ. ಮತ್ತು ಇಲ್ಲಿ ತುಂಬ ಹಳೆ ಮನೆ, ಇನ್ನು ಮುಂದೆ ಇದ್ರು ಇಲ್ಲಂತೂ ಏನೂ ಇರಲಿಲ್ಲ. ಇದು ಹೊಸ ಮನೆ ಕಟ್ಟಿಯೋದಿದು. ಇಲ್ಲಿ ಏನೇ ನೋಡಿದ್ರೆ ಇದೇ ಥರ ಇರ್ತಿತ್ತು. ಇಲ್ಲೇನು ನೋಡ್ತೀವಿ ಇದೆಲ್ಲ, ಇಲ್ಲಿ ಹೆಂಗಿತ್ತು ಸೇಮ್ ಅದೇ ಥರನೇ ಇದು ಇದ್ದಿದ್ದು. ಇವಾಗ ಒಂದು 3 ತಿಂಗಳಾಯಿತು ಅನ್ಸುತ್ತೆ ಮನೆ ಕಟ್ಟಿ. 3 ತಿಂಗಳಾಗಿದೆ. ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಎಲ್ಲ ಕಟ್ಟಿದ್ರೆ ಸರಿ ಹೋಗುತ್ತೆ. ಇದೆಲ್ಲ ಒಬ್ಬೊಬ್ಬರ ಭಾಗ. ಇದೊಂದು ಮನೆ ಅಂದರೆ ಇದೊಂದು ಮನೆ. ಇವ್ರಿಗೆ ಇದು ಬಚ್ಚಲ ಮನೆ ಬಾತ್ರೂಮು. ಆ ಕಡೆ ಅವ್ರಿಗೆ ಅದು ಮನೆ. ಬಚ್ಚಲ ಮನೆ ಅವ್ರಿಗೆ ಸಪ್ರೇಟ್ ಇಲ್ಲ, ಅದಕ್ಕೆ ಅವ್ರಿಗೆ ಆಚೆ ಕಟ್ಕೊಂಡಿತ್ತು. ಹೀಗೆ ಇದೊಂದು ಗಲ್ಲಿಯಲ್ಲೇ ಇಟ್ಕೊಂಡಿರೋದು. ಇಷ್ಟು ಉದ್ದ ಇದೆ ನೋಡಿ. ಹಸು ಮನೆ ಅಂತ ಇಲ್ಲಿ ಹಸುಗಳು ಕಟ್ತಾ ಇದ್ದಾವಾಗ ಇಲ್ಲೇ ಹಸುಗಳು ಕಟ್ಟಾಗ್ತಿದ್ದು. ಅಷ್ಟೊಂದು ಈ ಕಡೆ ಹೋಗ್ಬೇಕಾಗುತ್ತೆ. ಎಲ್ಲ ನಿಮಗೆ ತೋರಿಸೋಕ್ಕೆ ಚೆನ್ನಾಗಿರೋದಿಲ್ಲ. ಹಳೆ ಕಾಲದ ಮನೆ ಅಲ್ವಾ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಮತ್ತು ಮೆಮೊರಿಗೂ ಇರುತ್ತೆ ಅಂತ. ಫುಲ್ ಒಂದೇ ಫ್ಯಾಮಿಲಿಯವರು, ಅಣ್ಣ ತಮ್ಮಂದಿರು ಇದೆಲ್ಲ ಇರೋದು ಒಂದೇ ಫ್ಯಾಮಿಲಿಯವರು. ನಾನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಅಂಥವ್ರು ಇವಾಗೆಲ್ಲ ಬಾಡಿಗೆ ಕೊಟ್ಟು ಬೇರೆ ಕಡೆ ಹೊಲದಲ್ಲಿ ಮನೆಗೆ ಕಟ್ಕೊಂಡು ಹೋಗ್ಬಿಟ್ಟಾರೆ. ಇವಾಗ ಇಲ್ಲಿರೋದೆಲ್ಲ ಬಾಡಿಗೆಗೆ ಇರೋದು. ಈ ಮನೆ ಒಂದು ಹೊಸ್ತಾರೆ, ಅದೇ ಮನೆಯೇ ಕಡಿಮೆ ದೊಡ್ಡದಾಗಿ ಕಟ್ಟಿದ್ದಾರೆ. ಎಲ್ಲ ಇವರೆಲ್ಲ ಬಾಡಿಗೆ ಕೊಟ್ಟು ಹೋಗೋದು. ಇದೊಂದು ಇಲ್ಲಿಂದ ಕಟ್ಕೊಂಡ್ಬಂದಿದೆ ನೋಡಿ. ಯಾವಾಗ ಈ ಕಡೆ ಬಾಕಿ ತೋರಿಸಿದ್ದಲ್ಲ, ಈ ಕಡೆ ಓಪನ್ ಆಗಿದೆ ಬಾಕಿ. ಇದು ಮೇನ್ ಬಾಕಿ ಮನೆಗೆ. ಅದು ಸುಮ್ಮನೆ ಓಡಾಡೋಕೆ ಆ ಕಡೆ ಇರೋದು ಬಾಕಿ. ಆವಾಗ ಈ ಮನೆ ದೊಡ್ಡ ಮನೆ ಅಂತ ಅಂದ್ಬಿಟ್ಟು ಎಷ್ಟಿತ್ತು. ಹಾಂ, ಅಲ್ಲೇ ನೋಡಕ್ಕ, ಅದು ಇದು ಕೆಳಗಡೆ ನೋಡು. ಇದು ಮೇನ್ ಮನೆ ಎಂಟ್ರೆನ್ಸ್. ಅಂದರೆ ಇದು ಜಾಸ್ತಿ ಮಾಮೂಲಿ ಓಡಾಡೋದಕ್ಕೆ ಇಟ್ಕೊತೀವಿ ಮನೆ ಬಾಗಿಲನ್ನ. ಇದು ಬಂದು ಏನಾದರೂ ಪೂಜೆ ಪುನಸ್ಕಾರ ಮನೆಯೇ ಮಾಡಿದ್ರೆ ಈ ಮನೆಯಿಂದಲೇ, ಈ ಬಾಗಿಲಿಂದಲೇ ನಾವು ಹೋಗೋದು ಬರೋದು ಆಚೆ ಮೇನ್ ಬಾಗಿಲು. ಇಲ್ಲೇ ಹಾಕಿದ್ದ ಆಗ ಅಲ್ಲಿದೆ ನೋಡಿ ಶ್ವೇತಾ, ಅಲ್ಲಿ ಅದೇ ಅಲ್ಲಲ್ಲ, ಇಲ್ಲಿ ಹಿಂದೆಗಡೆ ಇಲ್ಲೇ ಇದಿಲ್ಲ. ಓಹೋ, ಏನಕ್ಕೆ ಮನೆಯೆಲ್ಲ ನೋಡ್ಕೊಂಬಂದಲ್ಲ. ಯಾಕೆ ಯಾರನ್ನೂ ಮಾತಾಡ್ಸಿಲ್ಲ ಅಂದ್ಕೊತೀರ? ಯಾರನ್ನೂ ನಾನು ಮಾತಾಡಿಸ್ತಾ ಇಲ್ಲ. ಎಲ್ಲರೂ ಬ್ಯುಸಿಯಲ್ಲಿದ್ದಾರೆ, ಅವ್ರಿಗೆಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಯಾರನ್ನೂ ಮಾತಾಡಿಸ್ತಾ ಇಲ್ಲ. ಜೊತೆಗೆ ನನಗೆ ತುಂಬ ಲವ್ ಅಲ್ವಾ, ನನಗೆ ನನ್ನ ಕಂಡ್ರೆ ಆಮೇಲೆ ಆ ಲವ್ವಲ್ಲಿ ಜಾಸ್ತಿ ಮಾತಾಡೋದೇ ಚೆನ್ನಾಗಿರಲ್ಲ ಅಂತ. ಇವಾಗ ನೋಡಿ ಪೂಜೆಗೆಲ್ಲ ಆಯಿತು. ಪೂಜೆಗೆ ಎಡೆಗೆಲ್ಲ ರೆಡಿ ಆಗಿದೆ, ಪ್ರಸಾದಕ್ಕೆಲ್ಲ ಇಟ್ಟಿದ್ದೀವಿ.
ಇಲ್ಲಿ ಪೂಜೆನೂ ಕೂಡ ಆಗಿದೆ. ಇವಾಗ ಎಲ್ಲಾದರೂ ಬಂದು ಪೂಜೆ ಮಾಡ್ತಾರೆ. ಎಲ್ಲಾದರೂ ಒಬ್ಬೊಬ್ಬರೇ ಬಂದು ಪೂಜೆ ಮಾಡಿಕೊಂಡು ಮಂಗಳಾರತಿ ತಗೊಂಡು ಅದು ಮತ್ತು ಇದು ಧೂಪ ಹಾಕ್ಬಿಟ್ಟು ಹೋಗ್ತಾರೆ. 3 ಎಡೆ ಇಟ್ಟಿರೋದು, ಒಂದು ದೇವರಿಗೆ ಅಂತ, ಏನು ದೊಡ್ಡವರಿಗೆ ಅಂತ, ಇನ್ನು ಮಿಕ್ಕಿದ 2 ಎಡೆ ಚಿಕ್ಕ ಚಿಕ್ಕದಾಗಿ ಅಂದರೆ ಅಲ್ಲಿ ಚೆಲ್ಲುತ್ತೆ, ಅಲ್ಲಿ ಎತ್ಕೊಂಡೋಗ್ಬೇಕಾದ್ರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದೀವಿ. ಇನ್ನು ಅವ್ರಿಗೆ ಅಂತ ಸ್ವಲ್ಪ ದೊಡ್ಡದಾಗಿ ಹಾಕಿದ್ದೀವಿ. ಅದನ್ನು ಅವೆರಡನ್ನೂ ಅವೆರಡು ಇಕ್ಕಿದ್ದೀವಲ್ಲ, ಅದು ಯಾರು ಬೆಳಗ್ಗೆನೂ ಹೊತ್ತಿರ್ತಾರಲ್ಲ, ಉಪವಾಸ ಇರ್ತಾರೋ ಅವರು ತೊಗೊಂಡು ಪ್ರಸಾದ ಅಂತ ಅಂದ್ಬಿಟ್ಟು ತೊಗೊಬೇಕಾಗುತ್ತೆ. ನಮ್ಮ ಮನೆಯವ್ರು ತಿನ್ನಬೇಕಾಗಿತ್ತು, ಅವ್ರು ತಿನ್ನೋದಿಲ್ಲ, ಅದಕ್ಕೋಸ್ಕರ ಅದನ್ನ ನಾನು ತೊಗೊತೀನಿ. ನೆಕ್ಸ್ಟು ನನ್ನ ಮನೆಯವರು, ನಮ್ಮ ಮಕ್ಳಿಗೆ ಯಾರಿಗಾದ್ರು ಕೊಡಬೇಕಾಗತ್ತೆ. ಇವಾಗ ಅದಾದಮೇಲೆ ಅದು ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನಾನು ಪೂಜೆ ಮಾಡೋಕ್ಕೆ ಮನೆ ಬಾಗಿಲೆಲ್ಲ ತೊಳೆದು ನೀರು ಹಾಕಿ ರಂಗೋಲಿ ಹಾಕಿ ಅದಾದಮೇಲೆ ಇಲ್ಲಿ ಹೂವು ತೊಗೊಂಬರೋದು ಮಾಡ್ತೋದೆ. ಮತ್ತು ವಾಪಸ್ ಹೂವು ತೊಗೊಂಡು ಬರೋಣ, ಹೋಗ್ಬೇಕಾದ್ರೆ ಹೂವು ತೊಗೋಣ ಅಂದ್ಕೊಂಡು ಅವಾಗೂ ಮಾಡ್ತೋದೆ, ಬರ್ಬೇಕಾದ್ರೆ ತೊಗೋಣ ಅಂದ್ರೆ ಅವಾಗೂ ಮಾಡ್ತೋದೆ. ಬಂದಮೇಲೆ ಇರೋ ಹೂವು ಅಂತೆಲ್ಲ ಹೂವೆಲ್ಲ ಕಟ್ಟಿಬಿಟ್ಟು ದೇವ್ರಿಗೆ ಹಾಕಿ ಪೂಜೆಯನ್ನು ಮಾಡಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ನಾನು ಸೋಮವಾರ ನೆಕ್ಸ್ಟ್ ಡೇನೇ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ. ನೆಕ್ಸ್ಟ್ ಡೇಯಿಂದನೇ ನಾನು ದೇವಸ್ಥಾನ ಅಮ್ಮನ ಮನೆಯಲ್ಲಿ ಪೂಜೆ ಇದೆ, ಅಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ತುಂಬ ಗ್ರ್ಯಾಂಡ್ ಅಂದರೆ ಯುಗಾದಿ ಹಬ್ಬ ಯಾವ ರೀತಿ ಮಾಡ್ತಾರೋ ಸೇಮ್ ಅದೇ ರೀತಿಯೇ ನಮ್ಮ ಮನೆಯಲ್ಲಿ. ಯಾವಾಗ ನಾವು ಚಿಕ್ಕವರಿದ್ದಾಗ ಮನೆಗೆ ಪೈಂಟು ಎಲ್ಲ ಹೊಡೆದು ಮಕ್ಕಳಿಗೆ ಬಟ್ಟೆಗಳು ತೊಗೊಂಬಂದು, ಎಣ್ಣೆ ಸ್ನಾನ ಇಲ್ಲ ಅಷ್ಟೇ, ಬಟ್ಟೆಗಳೆಲ್ಲ ಸಮೇತ ತೊಗೊಂಬಂದು ಅವ್ರಿಗೆ ಹೊಸ ಬಟ್ಟೆ ತೊಗೊಂಬಂದು ಹಾಕಿ ಪೂಜೆ ಮಾಡ್ತಿದ್ದು. ಆದರೆ ಇವಾಗ ಒಂದು ಚಿಕ್ಕದಾಗಿ ಕೊರಗು ಅಂದರೆ ಬೇಜಾರು, ಕೊರಗುಗಿಂತ ಬೇಜಾರು. ಯಾಕೆಂದರೆ ಆ ಟೈಮಲ್ಲಿ ನಮ್ಮ ಮನೇಲಿ ಯಾವ ರೀತಿ ಯಾವ ಹಬ್ಬ ಆಗ್ತಿತ್ತು ಅದಕ್ಕೆ ಕರೀತಾ ಇದ್ದಾಗ ಹೋಗೋಕ್ಕಾಗ್ತಿರ್ಲಿಲ್ಲ. ಮದುವೆ ಆಗೋ ಹೊಸದಲ್ಲಿ ಅವ್ರನ್ನ ಕೇಳೋ ಇವ್ರನ್ನ ಕೇಳೋ, ದೊಡ್ಡ ಮಾವನ ಕೇಳೋ, ಚಿಕ್ಕ ಮಾವನ ಕೇಳೋ, ಅವ್ರನ್ನ ಕೇಳೋ ಇವ್ರನ್ನ ಕೇಳೋ ಪರ್ಮಿಷನ್ ಕೇಳಬೇಕಾಗಿತ್ತು. ಅದಾದಮೇಲೆ ಒಂದು 10 ವರ್ಷ ಜಗಳ ಮಾಡಿಬಿಟ್ಟಿದ್ದು ನಮ್ಮ ಮನೆಯವರು. ನಮ್ಮ ಅಪ್ಪ ನಮ್ಮ ಮೇಲೆ ಜಗಳ ಮಾಡಿ, ಹೀಗೆ ಫ್ಯಾಮಿಲಿ ಅಂದಮೇಲೆ ಏನಿರುತ್ತಲ್ಲ, ಕಳಿಸ್ಲಿಲ್ಲ. ಒಂದು 10 ವರ್ಷ ನಾನು ಕಳಿಸ್ಲಿಲ್ಲ. 10 ವರ್ಷ ಆದಮೇಲೆ ಹೋದೆ, ನನ್ನ ತಂಗಿ ಮದುವೆಗೆ ಹೋದೆ. ಆವಾಗ ಸಣ್ಣೋರಿದ್ದಾಗ ನನ್ನ ಅವಶ್ಯಕತೆ ಇತ್ತು. ನಮ್ಮ ಅಪ್ಪ ಅಮ್ಮಂಗೆ ಏನಕ್ಕಾದ್ರೂ ಕೆಲಸಕ್ಕೆ ಮಾಡಿ ಹೆಲ್ಪ್ ಮಾಡ್ಬೋದಾಗಿತ್ತು. ಇವಾಗ ಹೋಗೋ ಟೈಮ್ ಆಗಿದೆ, ಇವಾಗ ಹೋಗ್ತೀನಿ ಕರೆದಾಗ ಫೋನ್ ಮಾಡಿದ್ರೆ. ಆದರೆ ಇವಾಗ ನನ್ನ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತಂದರೆ, ಯಾಕೆ ಅವಶ್ಯಕತೆ ಇಲ್ಲ ಅಂದರೆ, ನನ್ನ ತಮ್ಮದು ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಜೊತೆಗೆ ಅದು ಮದುವೆ ಆಗಿರೋದ್ರಿಂದ ಅವ್ರು ಹೆಂಡ್ತಿದಿರೇ ಇದ್ದಾರೆ, ನಮ್ಮ ಸ್ಥಾನ ಅವ್ರು ತುಂಬಿದ್ದಾರೆ. ಮನೆ ಕೆಲಸ ಆಗಿರ್ಬೋದು, ಅವ್ರು ನೋಡ್ಕೊಳೋದಾಗಿರ್ಬೋದು ಅವ್ರು ಮಾಡ್ತಾರೆ. ನಾಳೆ ತೋರಿಸ್ತೀನಿ ಅವ್ರ ಮನೆಯಲ್ಲಿ ಯಾವ ರೀತಿ ಪೂಜೆ ಆಗುತ್ತೆ ಅಂತ. ನಾಳೆ ಅಂತ ಅಂದರೆ ನಾನು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಷ್ಟರಲ್ಲಿ ಎಷ್ಟು ದಿನ ಆಗುತ್ತೋ ಏನೋ, ನಾನು ಮತ್ತೆ ವಾಪಸ್ ಅಲ್ಲಿ ವೀಡಿಯೋ ಮಾಡ್ಕೊಂಡು ಮನೆಗೆ ಬರ್ತೀನಿ. ಅದು ವೀಡಿಯೋ ಅಪ್ಲೋಡ್ ಆಗೋಷ್ಟರಲ್ಲಿ 1 ತಿಂಗಳಾಗಿರುತ್ತೋ 4 ದಿನ ಆಗಿರುತ್ತೋ ಗೊತ್ತಿಲ್ಲ. ಅದು ಡಿಪೆಂಡ್ ಅಪ್ಪನ್ ನನ್ನ ಕೆಲಸ, ನನ್ನ ಮೂಡು ಅದ್ರ ಮೇಲೆ ಇರುತ್ತೆ. ಜೊತೆಗೆ ನಮ್ಮ ಮನೆಯವ್ರಿಗೆ ಈ ವಿಡಿಯೋ ಶೇರ್ ಮಾಡೋದಂತಲೇ ಇಷ್ಟ ಇಲ್ಲ. ಓಕೆ, ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.